ಪ್ರಥಮ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಮಗು ಮತ್ತು ಹಣ್ಣುಗಳು ಪದ್ಯ ಭಾಗದ ಮುಂದುವರೆದ ಭಾಗವನ್ನು ನೋಡೋಣ. ಕಳೆದ ತರಗತಿಯಲ್ಲಿ ಒಂದು ಮಗು ಹೇಗೆ ಹಣ್ಣಿನಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು, ಒಂದು ಮಗು ಹಣ್ಣಿನ ಅಂಗಡಿಯಂತಾಗಬೇಕು ಎಂಬ ಅಂಶಗಳನ್ನು ಕವಿಯ ಆಶಯದ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇದ್ವಿ. ಯಾವುದೇ ಕೆಟ್ಟ ಘಟನೆಗಳು ಮಗುವಿನ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡದೆ ಮಕ್ಕಳು ಹಣ್ಣಿನ ರೀತಿಯಲ್ಲಿ ಒಂದು ಹಣ್ಣು ಹೇಗೆ ಸಂಪೂರ್ಣವಾಗಿ ಮಾಗುತ್ತದೆಯೋ ಹಾಗೆ ಮಕ್ಕಳು ಕೂಡ ಮಾಗಬೇಕು, ಪಕ್ವತೆಯನ್ನು ಹೊಂದಬೇಕು, ಬೆಳವಣಿಗೆಯನ್ನು ಪಡೆಯಬೇಕು. ಇದರ ಜೊತೆಗೆ ಪಕ್ವತೆಯನ್ನು ಹೊಂದಿದಂತಹ ಬಾಳೆಹಣ್ಣಿದೆಯಲ್ಲ, ಅದರ ಹಾಗೆ ಕೊಂಚ ಬಾಗಬೇಕು. ಬಾಳೆಹಣ್ಣು ಹೇಗೆ ಬಾಗಿರುವಂತಹ ಸ್ಥಿತಿಯಲ್ಲಿ ಇರುತ್ತದೆಯೋ ಹಾಗೆ ನಾವು ಸಹ ಸಮಾಜಕ್ಕೆ ಗುರು ಹಿರಿಯರಿಗೆ ತಲೆಬಾಗಿಸುವಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು. ಯಾವುದೇ ಅಹಂಕಾರವಾಗಲಿ, ಜಂಬವಾಗಲಿ, ಪ್ರತಿಷ್ಠೆಯಾಗಲಿ ಬರದೆ ಉತ್ತಮವಾದಂತಹ ತಲೆಬಾಗುವಿಕೆಯ ಗೌರವಿಸುವಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು. ನಮ್ಮ ಸಮಾಜದ ಸುತ್ತಲೂ ಗಿರವಿ ಅಂಗಡಿಯಂತಹ ಮನಸ್ಥಿತಿಯ ಜನಗಳು, ಗುಜರಿ ಅಂಗಡಿಯಂತಹ ಮನಸ್ಥಿತಿಯ ವ್ಯಕ್ತಿಗಳು ಹಾಗೂ ಮಾರುಕಟ್ಟೆಯಲ್ಲಿರುವಂತೆ ಜನಜಂಗುಳಿ ಇರುವಂತಹ ಪ್ರದೇಶ, ಇಂತಹ ವ್ಯಾವಹಾರಿಕವಾದಂತಹ ಜಗತ್ತನ್ನೇ ನಮ್ಮ ಸುತ್ತಲೂ ನಾವು ಯಾವಾಗಲೂ ಕಾಣ್ತೇವೆ. ಇಂತಹ ವ್ಯವಸ್ಥೆಯ ಮಧ್ಯದಲ್ಲಿ ನಾವು ವ್ಯಾವಹಾರಿಕ ಗುಣಗಳನ್ನು ಮೈಗೂಡಿಸಿಕೊಳ್ಳದೆ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂಬ ವಿಚಾರಗಳನ್ನು ಕಳೆದ ತರಗತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಮುಂದುವರೆದು ನೋಡುವುದಾದರೆ ಬೇರೆ ಹಣ್ಣುಗಳಿಗೆ ಹೋಲಿಕೆಯನ್ನ ಮಾಡಿ ಇಲ್ಲಿ ಹೀಗೆ ಮಾತನಾಡ್ತಾರೆ. ಕೊಬ್ಬಿದರೆ ಚಕ್ಕೋತನೆಯ ಹಾಗೆ, ಕುಗ್ಗಿದರೆ ನಿಂಬೆಹಣ್ಣಿನ ಹಾಗೆ ಹುಳಿಗಟ್ಟುವುದು ನಿನ್ನೊಳಗೆ. ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ, ಕಿತ್ತಲೆಯ ಹಾಗೆ ಮೋಸಂಬಿ ಹಾಗೆ ರಸಪೂರಿ ಮಾವಿನ ಹಣ್ಣಿನಂತೆ. ನೀನು ಹುಳಿಗಟ್ಟಬೇಡ, ಕೆಟ್ಟ ಮನಸ್ಥಿತಿಯನ್ನ, ಕೆಟ್ಟ ಆಲೋಚನೆಗಳನ್ನ ನಿನ್ನ ಮನಸ್ಸಿನಲ್ಲಿ ನೀನು ಬೆಳೆಸಿಕೊಳ್ಬೇಡ. ಚಕ್ಕೋತ ಹಣ್ಣಿನಂತೆ ಕೊಬ್ಬಿದರೂ, ನಿಂಬೆಯ ಹಣ್ಣಿನಂತೆ ಕುಗ್ಗಿದರೂ ನಿನ್ನ ಮನಸ್ಸು ಹುಳಿಗಟ್ಟುತ್ತದೆ. ಚಕ್ಕೋತ ಹಣ್ಣು ತುಂಬ ದಪ್ಪವಾಗಿ ಬೆಳೆಯುವಂಥದ್ದು, ಆದರೆ ಅದು ಕೂಡ ಹುಳಿ. ನಿಂಬೆಹಣ್ಣು ಸಣ್ಣ ಗಾತ್ರದಲ್ಲಿ ಬೆಳೆಯುವಂಥದ್ದು, ಅದು ಸಣ್ಣಗಿರುವಷ್ಟು ಹುಳಿ ಜಾಸ್ತಿ. ಯಾವತ್ತೂ ಕೂಡ ನಮ್ಮ ಬೆಳವಣಿಗೆಯಲ್ಲಿ ಕೊಬ್ಬದೆ ಕುಗ್ಗದೆ, ಹಿಗ್ಗದೆ ಕುಗ್ಗದೆ ಬೆಳವಣಿಗೆಯನ್ನ ಪಡಿಬೇಕು. ಕೊಬ್ಬಿದರೂ ಅಪಾಯವೇ, ಕುಗ್ಗಿದರೂ ಅಪಾಯವೇ. ಈ ಅಂಶಗಳನ್ನು ನಾವು ನಮ್ಮ ಬೆಳವಣಿಗೆಯ ಸಂದರ್ಭದಲ್ಲಿ ಯಾವತ್ತೂ ಕೂಡ ಮೈಗೂಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡಬಾರದು. ಕೊಬ್ಬಿದರೆ ಚಕ್ಕೋತನೆಯ ಹಾಗೆ, ಚಕ್ಕೋತ ಹಣ್ಣು ಕೊಬ್ಬಿ ದಪ್ಪವಾಗಿ ಬೆಳೆದರೂ ಸಹ ಅದು ಹುಳಿಯಾಗಿರುತ್ತೆ. ನಿಂಬೆಹಣ್ಣು ಕುಗ್ಗಿ ಸಣ್ಣದಾಗಿ ಬೆಳೆದರೂ ಕೂಡ ಅದು ಹುಳಿಯನ್ನ ಹೆಚ್ಚು ಒಳಗೊಂಡಿರುತ್ತೆ. ಹೀಗೆ ನಮ್ಮ ಬೆಳವಣಿಗೆಯ ಸಂದರ್ಭದಲ್ಲಿ ಹೆಚ್ಚು ಕೊಬ್ಬಿದರೆ, ಅಹಂಕಾರದ ಗುಣಗಳನ್ನು ಮೈಗೂಡಿಸಿಕೊಂಡರೆ, ಅಹಂಭಾವ, ನಾನು ಎಂಬ ಅಹಂಕಾರ ನಮ್ಮಲ್ಲಿ ಪ್ರವೇಶ ಮಾಡಿದರೆ ನಾವು ಹುಳಿಗಟ್ಟುತ್ತೇವೆ. ನಮ್ಮ ಮನಸ್ಸು ಹುಳಿಯಂತೆ ಕೆಟ್ಟ ಮನಸ್ಥಿತಿಯನ್ನ, ಕೆಟ್ಟ ಆಲೋಚನೆಗಳನ್ನು ಬೆಳೆಸಿಕೊಳ್ಳುತ್ತೆ. ಇದು ಉತ್ತಮವಾದಂತಹ ಬೆಳವಣಿಗೆಯ ಲಕ್ಷಣವಲ್ಲ. ಹಾಗೆ ನಿಂಬೆ ಹಣ್ಣಿನಂತೆ ಕುಗ್ಗಬಾರದು. ಕುಗ್ಗುವಿಕೆಯೂ ಕೂಡ ಒಂದು ಬೆಳವಣಿಗೆಯ ಕುಂಠಿತವಾದಂತಹ ಒಂದು ಲಕ್ಷಣ. ಹೀಗಾಗಿ ಹಿಗ್ಗದೆ ಕುಗ್ಗದೆ, ಯಾವುದೇ ರೀತಿಯ ಕೊಬ್ಬು ಅಹಂಕಾರಗಳನ್ನು ಬೆಳೆಸಿಕೊಳ್ಳದೆ ಹಾಗೂ
ಸಮಾಜ ಉಂಟು ಮಾಡುವಂತಹ ಕೆಟ್ಟ ಘಟನೆಗಳಿಂದಾಗಿ, ಕೆಟ್ಟ ವಾತಾವರಣದಿಂದಾಗಿ ನಾವು ಕುಗ್ಗಿ ಹೋಗದೆ ಉತ್ತಮವಾದಂತಹ ಬೆಳವಣಿಗೆಯನ್ನ ಕಂಡುಕೊಳ್ಬೇಕು. ಒಂದು ವೇಳೆ ಹಿಗ್ಗಿದರೂ ಕುಗ್ಗಿದರೂ ನಮ್ಮ ಮನಸ್ಸು ಹುಳಿಗಟ್ಟುತ್ತದೆ. ಹುಳಿಯಂತಹ ಕೆಟ್ಟ ಮನಸ್ಥಿತಿಯನ್ನ ನಾವು ಬೆಳೆಸಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ನಾವು ಏನು ಮಾಡಬೇಕು? ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ. ನಿನ್ನ ವ್ಯಕ್ತಿತ್ವ, ನಿನ್ನ ಗುಣ ಸರಿಗಾತ್ರವಾಗಿ ಸಮನಿಸಬೇಕು. ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವಂತಹ, ಎಷ್ಟೇ ಸಂತೋಷವಾದರೂ ಎಷ್ಟೇ ಕೆಟ್ಟದ್ದಾದರೂ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವಂತಹ ನಿನ್ನ ವ್ಯಕ್ತಿತ್ವ ಬೆಳವಣಿಗೆಯನ್ನು ಹೊಂದಬೇಕು. ಅದು ಹೇಗೆಂದರೆ ಕಿತ್ತಲೆಯ ಹಾಗೆ, ಮೋಸಂಬಿಯ ಹಾಗೆ, ರಸಪೂರಿ ಮಾವಿನ ಹಣ್ಣಿನಂತೆ. ಮಾವಿನ ಹಣ್ಣು, ಕಿತ್ತಲೆಯ ಹಣ್ಣು, ಮೋಸಂಬಿ ಹಣ್ಣು ಇವು ಸಣ್ಣ ಗಾತ್ರದಲ್ಲಿಯೂ ಸಿಗ್ತವೆ, ದೊಡ್ಡ ಗಾತ್ರದಲ್ಲಿಯೂ ಸಿಗ್ತವೆ. ಮಾಗಿದಂತಹ ಮೋಸಂಬಿ, ಕಿತ್ತಲೆ, ಮಾವಿನ ಹಣ್ಣುಗಳು ಸಣ್ಣದಾಗಿದ್ದರೂ ದೊಡ್ಡದಾಗಿದ್ದರೂ ಅವು ರುಚಿಯಾಗಿಯೇ ಇರ್ತವೆ. ಹಾಗಾಗಿ ಕಿತ್ತಳೆ ಹಣ್ಣಿನಂತಹ, ಮೋಸಂಬಿ ಹಣ್ಣಿನಂತಹ, ರಸಪೂರಿ ಮಾವಿನ ಹಣ್ಣಿನಂತಹ ಗುಣಗಳನ್ನ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವಂತಹ ಮನೋಧರ್ಮವನ್ನ ನೀನು ಬೆಳೆಸಿಕೊಳ್ಳಬೇಕು. ಇದೇ ಉತ್ತಮವಾದಂತಹ ಬೆಳವಣಿಗೆಯ ಸಂಕೇತ. ಎಷ್ಟೇ ಪದವಿ, ಯಾವುದೇ ಪ್ರಶಸ್ತಿ, ಹಣ ಏನೇ ಬಂದರೂ ಸಹ ನೀನು ಕೊಬ್ಬಬಾರದು. ಎಂತಹ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ನಿನ್ನ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದರೂ ಸಹ ನೀನು ಕುಗ್ಗಬಾರದು. ಎಷ್ಟೇ ಶ್ರೀಮಂತಿಕೆ ಬಂದ್ರು, ಎಷ್ಟೇ ಬಡತನ ಬಂದ್ರು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವಂತಹ, ಸಮಾನವಾದ ದೃಷ್ಟಿಯಲ್ಲಿ ನೋಡುವಂತಹ ಒಂದು ಗುಣವನ್ನ ಬೆಳೆಸಿಕೊಳ್ಬೇಕು. ಶ್ರೀಮಂತರಿಗೆ, ದೊಡ್ಡವರಿಗೆ ಹೆಚ್ಚು ಗೌರವವನ್ನು ಕೊಡುತ್ತಾ ಬಡವರನ್ನ ತಿರಸ್ಕರಿಸುವಂತಹ ಗುಣಗಳನ್ನು ಬೆಳೆಸಿಕೊಳ್ಬಾರದು. ಸಮಾಜದ ಎಲ್ಲ ವಿಚಾರಗಳನ್ನ ಸರಿಗಾತ್ರವಾಗಿ, ಸಮಾನವಾಗಿ ನೋಡುವ ಸಮಾನತೆಯ ಮನೋಧರ್ಮವನ್ನ ನೀನು ಬೆಳೆಸಿಕೊಳ್ಬೇಕು. ಅದೇ ಒಂದು ಮಗುವಿನ ಉತ್ತಮವಾದಂತಹ ಬೆಳವಣಿಗೆಯ ಲಕ್ಷಣ. ಒಂದು ವೇಳೆ ಚಕ್ಕೋತ ಹಣ್ಣಿನ ರೀತಿಯಲ್ಲಿ ಕೊಬ್ಬಿದರೆ, ಅಹಂಕಾರವನ್ನು ಬೆಳೆಸಿಕೊಂಡರೆ, ಹಾಗೂ ನಿಂಬೆ ಹಣ್ಣಿನ ರೀತಿಯಲ್ಲಿ ಕುಗ್ಗಿ ಹೋದರೆ ನಮ್ಮ ಮನಸ್ಸು ಹುಳಿಗೆಟ್ಟುತ್ತದೆ. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ರೀತಿಯ ವಾತಾವರಣವು ಸೃಷ್ಟಿಯಾಗುತ್ತದೆ. ಕೆಟ್ಟ ರೀತಿಯ ವಾತಾವರಣ ಸೃಷ್ಟಿಯಾದಾಗ ನಮ್ಮ ಮನಸ್ಸು ಕೆಟ್ಟದ್ದಾಗಿ ಆಲೋಚನೆ ಮಾಡುತ್ತೆ. ಆಗ ನಾವು ಮಾಡುವಂತಹ ಕೆಲಸಗಳೆಲ್ಲವೂ, ನಮ್ಮ ಯೋಚನೆಗಳೆಲ್ಲವೂ ಕೆಟ್ಟದ್ದಾಗಿಯೇ ಇರ್ತವೆ ಎಂಬುದು. ಈ ಕಾರಣದಿಂದಾಗಿ ಕೊಬ್ಬಿದಾಗ ಅಹಂಕಾರವನ್ನು ಪಡೆದೆ, ಕುಗ್ಗಿದಾಗ ಸಂಕುಚಿತವಾದಂತಹ ಮನೋಭಾವವನ್ನು ಬೆಳೆಸಿಕೊಳ್ಳದೆ ನಾವು ಎಲ್ಲವನ್ನೂ ಸಮಾನವಾದ ದೃಷ್ಟಿಕೋನದಿಂದ ನೋಡುವಂತಹ ಮನೋಧರ್ಮವನ್ನ ಬೆಳೆಸಿಕೊಳ್ಬೇಕು. ಅದು ಹೇಗೆಂದರೆ ಕಿತ್ತಲೆಯ ಹಾಗೆ, ಮೋಸಂಬಿಯ ಹಾಗೆ, ರಸಪೂರಿ ಮಾವಿನ ಹಣ್ಣಿನ ಹಾಗೆ. ಕಿತ್ತಲೆ ಹಣ್ಣು ಸಣ್ಣದಾಗಿದ್ದರೂ ರುಚಿ, ದೊಡ್ಡದಾಗಿದ್ದರೂ ರುಚಿ. ಮೋಸಂಬಿಯ ಹಣ್ಣು ಸಣ್ಣದಾಗಿದ್ದರೂ ರುಚಿ, ದೊಡ್ಡದಾಗಿದ್ದರೂ ರುಚಿ. ಮಾವಿನ ಹಣ್ಣು ಸಹ ಹಾಗೆಯೇ. ಮಾಗಿದಂತಹ ಹಣ್ಣುಗಳು ಅತ್ಯಂತ ರುಚಿಯನ್ನ ಒಳಗೊಂಡಿರ್ತವೆ. ಸಮಾನವಾಗಿ ಬೆಳೆಯುವಂತಹ, ಸಮಾನ ದೃಷ್ಟಿಕೋನದಿಂದ ನೋಡುವಂತಹ ಒಂದು ವ್ಯಕ್ತಿತ್ವವನ್ನ ಕಿತ್ತಲೆ ಹಣ್ಣು, ಮೋಸಂಬಿ ಹಣ್ಣು, ಮಾವಿನ ಹಣ್ಣುಗಳು ಬೆಳೆಸ್ಕೊಂಡಿರ್ತವೆ. ಹಾಗಾಗಿ ಆ ರೀತಿಯಲ್ಲಿ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ. ನಿನ್ನತನ ಅನ್ನೋದು ಏನಿದೆಯಲ್ಲ, ನಿನ್ನ ವ್ಯಕ್ತಿತ್ವ ಇದೆಯಲ್ಲ, ನಿನ್ನ ಒಂದು ಗುಣ ಇದೆಯಲ್ಲ, ಅದು ಸರಿಗಾತ್ರವಾಗಿ ಸಮನಿಸಲಿ. ಎಲ್ಲವನ್ನೂ ಸಮಾನವಾಗಿ ನೋಡುವಂತಹ ಮನೋಧರ್ಮವನ್ನ ಬೆಳೆಸಿಕೊಳ್ಳಿ. ಹಾಗೆ ಆಗಲೇ ಉತ್ತಮವಾದಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಎಲ್ಲವನ್ನೂ, ಎಲ್ಲ ರೀತಿಯ ವಿಚಾರಗಳನ್ನು, ಎಲ್ಲರನ್ನೂ ಸಮಾನವಾಗಿ ನೋಡುವಂತಹ ಸಮಾನತೆಯ ತತ್ವವನ್ನು ಬೆಳೆಸಿಕೊಳ್ಳಬೇಕು. ನಾವು
ಇತಿಹಾಸವನ್ನು ಗಮನಿಸಿದಾಗ ಇತಿಹಾಸದಲ್ಲಿ ಇರುವಂತಹ ಮಹಾನ್ ಪುರುಷರೆಲ್ಲರೂ ಕೂಡ ಸಮಾಜವನ್ನು ಸಮಾನತೆಯ ದೃಷ್ಟಿಯಿಂದ ನೋಡಿದವರೇ. ಬುದ್ಧನಾಗಲಿ, ಬಸವಣ್ಣನಾಗಲಿ, ಕನಕದಾಸನಾಗಲಿ, ಗಾಂಧೀಜಿಯವರಾಗಲಿ, ಅಂಬೇಡ್ಕರ್ ಆಗಲಿ, ಇಂತಹ ಮಹಾನ್ ವ್ಯಕ್ತಿಗಳೆಲ್ಲರನ್ನೂ ಕೂಡ ನಾವು ನೋಡಿದಾಗ ಅವರು ಸಮಾಜದಲ್ಲಿರುವಂತಹ ಜನತೆಯನ್ನ ಸಮಾನವಾಗಿ ನೋಡುವ ಪ್ರಯತ್ನವನ್ನು ಮಾಡಿದರು ಹಾಗೂ ಸಮಾಜದಲ್ಲಿ ಸಮಾನತೆಯನ್ನು ಸೃಷ್ಟಿಸುವ ಪ್ರಯತ್ನವನ್ನು ಮಾಡಿದರು. ಆ ಕಾರಣದಿಂದಾಗಲೇ ಅವರು ನಮ್ಮ ಮುಂದೆ ಮಹಾತ್ಮರಾಗಿ ಉಳಿದಿರುವಂಥದ್ದು. ಹಾಗಾಗಿ ನೀನೂ ಸಹ ಎಲ್ಲವನ್ನೂ ಸಮಾನವಾದ ದೃಷ್ಟಿಕೋನದಿಂದ ನೋಡುವಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವಂತಾಗಲಿ. ಹೀಗೆ ಮಗುವಿನ ಬೆಳವಣಿಗೆಯ ಒಂದು ಹಂತವನ್ನು ಮಾವಿನ ಹಣ್ಣಿಗೆ, ಹಾಗೆ ಕಿತ್ತಳೆ ಹಣ್ಣಿಗೆ, ಮೋಸಂಬಿ ಹಣ್ಣಿಗೆ ಹೋಲಿಕೆಯನ್ನು ಮಾಡಿ ಮಾತನಾಡ್ತಾರೆ. ಚಕ್ಕೋತ ಹಣ್ಣಿನ ಹಾಗೆ ಕೊಬ್ಬದೆ, ನಿಂಬೆ ಹಣ್ಣಿನ ಹಾಗೆ ಕುಗ್ಗದೆ, ಕಿತ್ತಳೆ ಹಣ್ಣಿನಂತಹ, ಮಾವಿನ ಹಣ್ಣಿನಂತಹ, ಮೋಸಂಬಿ ಹಣ್ಣಿನಂತಹ ಸಮಾನವಾದ ಸಮಾನತೆಯ ಗುಣಗಳನ್ನು ನೀನು ಮೈಗೂಡಿಸಿಕೊಳ್ಳಬೇಕು. ಹೀಗೆ ಮೈಗೂಡಿಸಿಕೊಂಡಾಗಲೇ ಸಮಾಜದಲ್ಲಿ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ನಿನ್ನ ಮನಸ್ಸು ಹುಳಿಗಟ್ಟಿದರೆ ನಿನ್ನ ಮನಸ್ಸು ಕೆಟ್ಟು ಹೋಗುತ್ತೆ, ನಿನ್ನ ಮನಸ್ಸು ಹಾಳಾಗುತ್ತೆ. ಹಾಗಾಗಿ ಉತ್ತಮವಾದ ಸರಿ ಗಾತ್ರದ, ಸಮಾನ ಗಾತ್ರದ ಗುಣಗಳು ನಿನ್ನ ಮನಸ್ಸಿಗೆ ಬರಲಿ. ಅಂತಹ ಗುಣಗಳನ್ನು ನೀನು ಮೈಗೂಡಿಸಿಕೊಳ್ಳುವಂತಾಗಲಿ ಎಂಬ ಆಶಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಬಾಳೆಹಣ್ಣಿನ ಗುಣವನ್ನು ಹೋಲಿಕೆ ಮಾಡಿದ್ರು, ಹಾಗೆ ಕಿತ್ತಳೆ ಹಣ್ಣು, ಮೋಸಂಬಿ ಹಣ್ಣು, ಮಾವಿನ ಹಣ್ಣಿನ ಗುಣಗಳನ್ನು ಕೂಡ ಹೋಲಿಕೆ ಮಾಡಿದ್ರು. ಇದರ ಜೊತೆಗೆ ಚಕ್ಕೋತ ಹಣ್ಣು, ನಿಂಬೆ ಹಣ್ಣಿನಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಳಬಾರದು ಎಂಬ ಅಂಶಗಳನ್ನು ನಮ್ಮ ಮನಸ್ಸು ಯಾವತ್ತಿಗೂ ಸಹ ಹುಳಿಗಟ್ಟಬಾರದು ಎಂಬುದನ್ನು ಈ ಮೂಲಕ ತಿಳಿಸಿಕೊಟ್ರು. ಇನ್ನು ಮುಂದುವರೆದು, ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ, ಕಂಡರೆ ಕಾಣು ಕಲ್ಲಂಗಡಿಯಾಗಿ. ಬಹಳ ಉತ್ತಮವಾದಂತಹ ಸಂದೇಶ ಇದು. ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ. ಅಂಜೂರದ ಹಣ್ಣು ಹೇಗೆ ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯುವುದಕ್ಕೆ ಸಾಧ್ಯವೋ, ಅಪರೂಪವಾಗಿ ಈ ಹಣ್ಣು ದೊರಕುತ್ತದೆಯೋ, ಹಾಗೆ ನೀನು ಅಂಜೂರದ ಹಣ್ಣಿನಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಬೇಕು. ಸಮಾಜದಲ್ಲಿ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ನೀನು ಕಾಣಿಸಿಕೊಳ್ಳುವಂತಾಗಬಾರದು. ಕಾಣಿಸಿಕೊಂಡರೆ, ಎಲ್ಲ ರೀತಿಯಲ್ಲೂ ನೀನು ಕಾಣಿಸಿಕೊಳ್ಳುವುದಕ್ಕೆ ಮುಂದಾದರೆ ನಿನ್ನ ಬೆಲೆ ಕಡಿಮೆಯಾಗುತ್ತೆ. ಹಾಗಾಗಿ ಅಪರೂಪಕ್ಕೆ ಅಂಜೂರದ ಹಣ್ಣು ನಮಗೆ ಸಿಕ್ಕಿದರೂ ಹೇಗೆ ಅದು ಉತ್ತಮವಾದಂತಹ ಬೆಲೆಯನ್ನ, ಉತ್ತಮವಾದಂತಹ ಗುಣಗಳನ್ನು ಮೈಗೂಡಿಸಿಕೊಂಡಿರುತ್ತದೆಯೋ, ನೀನೂ ಸಹ ಹಾಗೆಯೇ ಅಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಬೇಕು. ಒಂದು ವೇಳೆ ನೀನು ಎಲ್ಲರಿಗೂ ಸಿಗುವಂತಾಗಬೇಕು ಅನ್ನುವಂತಹ ಮನಸ್ಥಿತಿ ನಿನ್ನದಾಗಿದ್ರೆ, ಕಂಡರೆ ಕಾಣು ಕಲ್ಲಂಗಡಿಯಾಗಿ. ಬೇಸಿಗೆ ಕಾಲದಲ್ಲಿ ಬೆಂದಿರುವಂತಹ ಮನಸ್ಸುಗಳಿಗೆ ತಂಪನ್ನು ಕೊಡುವಂತಹ ಕೆಲಸವನ್ನ ಹೇಗೆ ಕಲ್ಲಂಗಡಿ ಹಣ್ಣು ಮಾಡುತ್ತದೆಯೋ, ಹಾಗೆ ಕಲ್ಲಂಗಡಿ ಹಣ್ಣಿನ ರೀತಿಯ ಗುಣಗಳನ್ನು ಬೆಂದಿರುವ, ತಾಪದಲ್ಲಿ ನೊಯ್ಯುತ್ತಿರುವಂತಹ, ಕಷ್ಟಗಳಲ್ಲಿ ಸಿಲುಕಿರುವಂತಹ ಮನಸ್ಸುಗಳಿಗೆ ಸಂತೃಪ್ತಿಯನ್ನು ನೀಡುವಂತಹ, ಅವರ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ವ್ಯಕ್ತಿ ಹಾಗೂ ಕಲ್ಲಂಗಡಿ ಹಣ್ಣಿನಂತಹ ಗುಣಗಳನ್ನು ನೀನು ಮೈಗೂಡಿಸಿಕೊ. ಆಗ ನಿನಗೆ ಸಮಾಜದಲ್ಲಿ ಉತ್ತಮವಾದಂತಹ ಬೆಲೆ ದೊರಕುತ್ತದೆ ಎಂಬ ಅಂಶವನ್ನು ತಿಳಿಸಿಕೊಡ್ತಾರೆ. ಜ್ಞಾನಿಯಾದಷ್ಟು, ಹಾಗೆ ಬುದ್ಧಿವಂತರಾದಷ್ಟು ಅವಕಾಶವಿದ್ದಾಗ ಮಾತ್ರ ನಾವು ನಮ್ಮ ಬುದ್ಧಿವಂತಿಕೆಯನ್ನ, ನಮ್ಮ ಜ್ಞಾನವನ್ನ ವ್ಯಕ್ತಪಡಿಸಬೇಕು. ಅಲ್ಲಿಯವರೆಗೆ ಜನರ ಕಣ್ಣಿಗೆ ನಾವು ಇದ್ದು ಇಲ್ಲದಂತೆ ಇರಬೇಕು. ಅಂಜೂರದ ಹಣ್ಣು ಹೇಗೆ ಇರುತ್ತದೆಯೋ ಹಾಗೆ ಇರಬೇಕು.
ಆಗ ಸರಿಯಾದ ಸಮಯದಲ್ಲಿ ಸರಿಯಾದ ಕ್ಷಣದಲ್ಲಿ ನಾವು ನಮ್ಮ ಜ್ಞಾನವನ್ನು ವ್ಯಕ್ತಪಡಿಸಿದಾಗ ಒಂದು ಬೆಲೆ ದೊರಕುತ್ತೆ. ಇಲ್ಲದೇ ಇದ್ರೆ ಕಲ್ಲಂಗಡಿ ಹಣ್ಣಿನ ರೀತಿಯ ಗುಣಗಳನ್ನು ಮೈಗೂಡಿಸಿಕೊಳ್ಳುವುದು ಉತ್ತಮ. ಬೇಸಿಗೆಯ ಕಾಲದಲ್ಲಿ ಎಲ್ಲರಿಗೂ ಸುಲಭವಾಗಿ ಸಿಗುತ್ತ ಅವರ ಮನಸ್ಸಿನಲ್ಲಿರುವಂತಹ ತಾಪವನ್ನು, ಬೇಸಿಗೆಯ ಕಷ್ಟಗಳನ್ನು ಹೇಗೆ ಹೋಗಲಾಡಿಸುತ್ತದೆಯೋ ಹಾಗೆ ಜನಗಳ ಕಷ್ಟಗಳನ್ನು ಹೋಗಲಾಡಿಸುವಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಬೇಕು. ಹೀಗೆ ಅಂಜೂರದ ಹಣ್ಣಿಗೆ ಹಾಗೂ ಕಲ್ಲಂಗಡಿ ಹಣ್ಣಿಗೆ ಮಗುವಿನ ಬೆಳವಣಿಗೆಯ ಸಂದರ್ಭವನ್ನು ಹೋಲಿಕೆ ಮಾಡಿ ಮಾತನಾಡ್ತಾರೆ. ಅಷ್ಟೇ ಅಲ್ಲ, ಬೇಸಿಗೆ ಕಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ಥಳಥಳ ಕೆಂಡ ಬಣ್ಣ ಮಣಿಮಣಿ ಹನಿ ಹನಿ ತನಿ ರಸದ ಕನಿಯಾಗು. ಬೇಸಿಗೆಯಲ್ಲಿ ಬೆಂದಿರುವಂತಹ ಮನಸ್ಸುಗಳಿಗೆ, ಬಾಡಿ ಹೋಗಿರುವಂತಹ ಮನಸ್ಸುಗಳಿಗೆ ತಂಪನ್ನ ಕೊಡುವಂತಹ ಕೆಲಸವನ್ನ ಹೇಗೆ ಕಲ್ಲಂಗಡಿ ಹಣ್ಣು ಮಾಡುತ್ತದೆಯೋ ಹಾಗೆ ನೀನು ಬೆಳಿಬೇಕು. ಅಂತಹ ಗುಣಗಳನ್ನು ನೀನು ಮೈಗೂಡಿಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ತಳತಳ ಕೆಂಡ ಬಣ್ಣ ಮಣಿಮಣಿ. ಒಂದು ದಾಳಿಂಬೆ ಹಣ್ಣನ್ನ ಕತ್ತರಿಸಿದಾಗ ಆ ಕೆಂಪಾದ ಹೊಳೆಯುತ್ತಿರುವಂತಹ ಆ ದಾಳಿಂಬೆಯ ದಳಗಳು ಮಣಿಗಳಂತೆ ಹೇಗೆ ಕಾಣಿಸುತ್ತವೆ, ಅದನ್ನು ನೋಡುವುದಕ್ಕೆ ಒಂದು ಚಂದ. ಅದರ ಹೊಳಪು, ಅದರ ರೂಪ, ಅದರ ಬಣ್ಣ ಎಲ್ಲವೂ ಕೂಡ ನೋಡುವುದಕ್ಕೆ ಚಂದವೇ. ಥಳಥಳನೆ ಹೊಳೆಯುತ್ತ ಕೆಂಡದಂತೆ ಬಣ್ಣ ಬಣ್ಣದ ಮಣಿಗಳ ರೀತಿಯಲ್ಲಿ ದಾಳಿಂಬೆಯ ಆ ದಳಗಳು ಕಾಣಿಸ್ತವೆ. ಪ್ರತಿಯೊಂದು ಆ ದಳಗಳು ಕೂಡ ಹನಿ ಹನಿ ತನಿ ರಸದ ಖನಿ. ಅವು ತಂಪಾದ ಹನಿ ಹನಿ ಜೇನಿನಂತಹ ರುಚಿಯನ್ನ ಒಳಗೊಂಡಿರುವಂತಹ ತಂಪಾದ ರಸವನ್ನ ಕೊಡುವಂತಹ ಗಣಿಯದು. ಖನಿಜ ಸಂಪತ್ತನ್ನು ಒಳಗೊಂಡಿರುವಂತಹ ಆ ಸ್ಥಳವನ್ನ ನಾವು ಗಣಿ ಅಂತ ಹೇಗೆ ಕರಿತೇವೋ ಅಂತಹ ಗಣಿ ಈ ದಾಳಿಂಬೆಯ ದಳಗಳು. ಪ್ರತಿಯೊಂದು ದಳಗಳು ಕೂಡ ತಂಪಾದ ರಸವನ್ನ ಕೊಡುವಂತಹ ಆ ದಳಗಳು. ಅಂತಹ ನಿನ್ನ ಪ್ರತಿಯೊಂದು ಗುಣಗಳಲ್ಲಿಯೂ ಕೂಡ ದಾಳಿಂಬೆ ಹಣ್ಣಿನ ಆ ದಳಗಳು ಹೇಗೆ ರಸವನ್ನ, ತಂಪಾದ ರಸವನ್ನ ನೀಡುತ್ತವೆಯೋ ಹಾಗೆ ನೀನೂ ಕೂಡ ಸಮಾಜದಲ್ಲಿ ಬೆಂದಿರುವಂತಹ ಮನಸ್ಸುಗಳಿಗೆ ತಂಪನ್ನ ನೀಡುವಂತಹ ಮನಸ್ಥಿತಿಯನ್ನ ನೀನು ಬೆಳೆಸಿಕೊಳ್ಬೇಕು. ದಾಳಿಂಬೆ ಹಣ್ಣಿನ ಪ್ರತಿ ದಳಗಳಲ್ಲಿಯೂ ಕೂಡ ತಂಪಾದಂತಹ ರಸ ತುಂಬಿರುವ ಹಾಗೆ ನಿನ್ನ ರಕ್ತದ ಪ್ರತಿ ಕಣಗಳಲ್ಲಿಯೂ ಕೂಡ ಜನಗಳಿಗೆ, ಸಮಾಜಕ್ಕೆ ತಂಪನ್ನ ಕೊಡುವಂತಹ ಗಣಿಯಾಗುವ ಗುಣವನ್ನು ನೀನು ಮೈಗೂಡಿಸಿಕೊಳ್ಬೇಕು. ಆಗ ನೀನು ಸಮಾಜದಲ್ಲಿ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಉತ್ತಮವಾದಂತಹ ಪ್ರಜೆಯಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಎರಡು ಅಂಶಗಳನ್ನು, ಕಲ್ಲಂಗಡಿ ಹಣ್ಣು ಹಾಗೂ ದಾಳಿಂಬೆ ಹಣ್ಣು, ಎರಡೂ ಹಣ್ಣುಗಳನ್ನು ಕುರಿತು ಇಲ್ಲಿ ಮಾತನಾಡ್ತಾರೆ. ಬೇಸಿಗೆಯಲ್ಲಿ ಬಾಡಿ ಹೋಗಿರುವಂತಹ ಮನಸ್ಸುಗಳಿಗೆ ಕಲ್ಲಂಗಡಿ ಹಣ್ಣು ಹೇಗೆ ತಂಪನ್ನು ಕೊಡುತ್ತದೆಯೋ ಹಾಗೆ ಬೇಸಿಗೆಯಲ್ಲಿ ಬಾಡಿ ಹೋಗಿರುವಂತಹ ಮನಸ್ಸುಗಳಿಗೆ ದಾಳಿಂಬೆ ಹಣ್ಣಿನಲ್ಲಿರುವಂತಹ ಪ್ರತಿಯೊಂದು ದಳಗಳು ಕೂಡ, ಪ್ರತಿಯೊಂದು ದಳಗಳಲ್ಲಿಯೂ ಕೂಡ ಹನಿ ಹನಿ ತಂಪಾದ ರಸವನ್ನು ಕೊಡುವಂತಹ ರಸವನ್ನು ನಾವು ಕಾಣ್ತೇವೆ. ಅಂತಹ ರಸವನ್ನ ಕೊಡುವಂತಹ ಗಣಿ ಈ ಒಂದು ದಾಳಿಂಬೆ ಹಣ್ಣು. ಅಂತಹ ಗುಣವನ್ನ ನೀನು ಮೈಗೂಡಿಸಿಕೊಂಡು ನಿನ್ನ ದೇಹದ ರಕ್ತದ ಪ್ರತಿ ಕಣಗಳಲ್ಲಿಯೂ ಕೂಡ ಇಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಬೇಕು. ಆಗ ನೀನು ಉತ್ತಮವಾದಂತಹ ಪ್ರಜೆಯಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಅಂಜೂರದ ಹಣ್ಣು, ಕಲ್ಲಂಗಡಿ ಹಣ್ಣು ಹಾಗೂ ದಾಳಿಂಬೆ ಹಣ್ಣಿಗೆ ಮಗುವಿನ ಬೆಳವಣಿಗೆಯನ್ನ ಹೋಲಿಕೆ ಮಾಡಿ ಇಲ್ಲಿ ಮಾತನಾಡ್ತಾರೆ. ಮುಂದುವರೆದು ಹೀಗೆ ಹೇಳ್ತೀವಿ.
ಹಬ್ಬಿಗೋ ದ್ರಾಕ್ಷಿ ಬಳ್ಳಿಯ ಹಾಗೆ ಆಯುಷ್ಯ ಚಪ್ಪರದ ಉದ್ದಗಲ ತಬ್ಬಿಕೋ ಬಿಡಬೇಡ. ಹಣ್ಣು ತೊಡಿಸಲು ನಿನಗೆ ತಾನೇ ಮಣ್ಣಾಗುತ್ತ ಬರಲು ತೋಟಗಾತಿ. ಇಲ್ಲಿ ದ್ರಾಕ್ಷಿ ಹಣ್ಣನ್ನ ಹೋಲಿಕೆ ಮಾಡಿ ಮಾತನಾಡ್ತಾರೆ. ದ್ರಾಕ್ಷಿಯ ಗಿಡ ಬೆಳೆಯುವುದಕ್ಕೆ ಒಂದು ಚಪ್ಪರ ಆಧಾರವಾಗಿ ಬೇಕು. ಒಂದು ಚಪ್ಪರದಲ್ಲಿ ಬೆಳೆಯುವಂತಹ ದ್ರಾಕ್ಷಿಯ ಬಳ್ಳಿ ಹೇಗೆ ಇಡೀ ಚಪ್ಪರವನ್ನ ಹಬ್ಬಿಕೊಳ್ಳುವಂತಹ, ಇಡೀ ಚಪ್ಪರದ ತುಂಬ ಹರಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡುತ್ತದೆಯೋ, ನಾವು ಸಹ ಸಮಾಜದ ಉದ್ದಗಲಕ್ಕೆ ಹರಡಿಕೊಳ್ಳುವಂತಹ ಬೆಳೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ದ್ರಾಕ್ಷಿ ಬಳ್ಳಿ ಬೆಳೆಯುವಂತಹ ಆ ಸಂದರ್ಭವನ್ನ ಮಗುವಿನ ಬೆಳವಣಿಗೆಯ ಸಂದರ್ಭಕ್ಕೆ ಹೋಲಿಕೆ ಮಾಡಿ ಮಾತನಾಡ್ತಾರೆ ಹೀಗೆ. ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ, ನೀನು ದ್ರಾಕ್ಷಿಯ ಬಳ್ಳಿಯ ರೀತಿಯಲ್ಲಿ ಇಡೀ ಚಪ್ಪರವನ್ನ ಹಬ್ಬಿಕೊಳ್ಬೇಕು, ಇಡೀ ಚಪ್ಪರವನ್ನ ಹರಡಿಕೊಳ್ಳಬೇಕು. ಹಾಗೆ ಇಡೀ ಸಮಾಜದಲ್ಲಿ ನೀನು ಹಬ್ಬಿಕೊಳ್ಬೇಕು, ಇಡೀ ಸಮಾಜದ ತುಂಬ ಹೆಸರನ್ನು ಪಡಿಬೇಕು. ಹಾಗಲೇ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಸಿಗೋದು. ಅದು ಎಲ್ಲಿಯವರೆಗೆ? ಆಯುಷ್ಯ. ಎಲ್ಲಿಯವರೆಗೆ ನಮ್ಮ ಆಯುಷ್ಯ ಪ್ರಾಣ ಇರುತ್ತದೆಯೋ ಅಲ್ಲಿಯವರೆಗೆ ಸಮಾಜವನ್ನ ಹಬ್ಬಿಕೊಂಡು ಬೆಳೆಯುವಂತಹ ಪ್ರಯತ್ನವನ್ನ ಮಾಡಬೇಕು. ಹೇಗೆ ಬೆಳಿಬೇಕು? ಚಪ್ಪರದ ಉದ್ದಗಲ, ಅಗಲಕ್ಕೂ ಉದ್ದಕ್ಕೂ ಚಪ್ಪರ ಎಷ್ಟಿದೆಯೋ ಅಷ್ಟು ಅಗಲ ಹರಡಿಕೊಂಡು ಬೆಳೆಯುವಂತಹ ಪ್ರಯತ್ನವನ್ನ, ಎಲ್ಲ ದಿಕ್ಕುಗಳಲ್ಲಿಯೂ ಒಂದು ದ್ರಾಕ್ಷಿಯ ಬಳ್ಳಿ ಹೇಗೆ ಹರಡಿಕೊಳ್ಳುತ್ತದೆಯೋ ಹಾಗೆ ನಾವು ಕೂಡ ಸಮಾಜದ ಎಲ್ಲ ದಿಕ್ಕುಗಳಲ್ಲಿ ವಿಸ್ತಾರವಾಗಿ ಹರಡಿಕೊಳ್ಳುವಂತಹ ಬೆಳವಣಿಗೆಯನ್ನು ಹೊಂದುವಂತಹ ಪ್ರಯತ್ನವನ್ನ ಮಾಡಬೇಕು. ಇದು ನಿಜವಾದ ಪರಿಪಕ್ವತೆಯ ಸಂಕೇತ. ಆಗಲೇ ಮನುಷ್ಯ ಉತ್ತಮವಾದಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ತಪ್ಪಿಕೋ ಬಿಡಬೇಡ. ನಾವು ಬೆಳೆಯುವುದಕ್ಕೆ ಸಮಾಜ ತುಂಬ ಅನಿವಾರ್ಯ. ಮನುಷ್ಯ ಯಾವತ್ತೂ ಕೂಡ ಒಬ್ಬಂಟಿಯಾದಂತಹ ಜೀವಿಯಲ್ಲ. ಒಂಟಿಯಾಗಿ ಬೆಳೆಯುವುದಕ್ಕೂ ಸಹ ಸಾಧ್ಯವಿಲ್ಲ. ನಾವು ಬೆಳೆಯುವುದಕ್ಕೆ ಪೂರಕವಾಗಿ ನಮ್ಮ ಜೊತೆಗೆ ನಮ್ಮ ಸಮಾಜ ಇರಬೇಕಾಗುತ್ತೆ. ಹಾಗಾಗಿ ನಾವು ಸಮಾಜವನ್ನು ತಬ್ಬಿಕೊಂಡೇ ಸಮಾಜದಲ್ಲಿ ನಾವು ಒಬ್ಬರಾಗಿ ಬೆಳೆಯುವಂತಹ ಪ್ರಯತ್ನವನ್ನ ಮಾಡಬೇಕು. ಆಗ ಉತ್ತಮವಾದಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಹಣ್ಣು ತೊಡಿಸಲು ನಿನಗೆ ತಾನೇ ಮಣ್ಣಾಗುತ್ತ ಬರಲು ತೋಟಗಾತಿ. ತೋಟಗಾತಿ ಅಂದ್ರೆ ತೋಟದ ಯಜಮಾನ. ತೋಟದ ಯಜಮಾನ ಬಂದು ನಿನ್ನನ್ನು ಕೀಳುವವರೆಗೆ, ನಿನ್ನನ್ನು ಕಿತ್ತು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವವರೆಗೆ ನೀನು ಬೆಳವಣಿಗೆಯನ್ನ ನಿಲ್ಲಿಸಬಾರದು. ಹೀಗೆ ಒಂದು ದ್ರಾಕ್ಷಿಯ ಬಳ್ಳಿ ಹಾಗೂ ದ್ರಾಕ್ಷಿಯ ಬಳ್ಳಿಯಲ್ಲಿ ಬಿಡುವಂತಹ ಆ ದ್ರಾಕ್ಷಿ ಹಣ್ಣು ಆ ಯಜಮಾನ ಬಂದು ಕೀಳುವವರೆಗೆ ನಿರಂತರವಾಗಿ ಹೇಗೆ ಬೆಳವಣಿಗೆಯನ್ನ ಕಂಡುಕೊಳ್ಳುತ್ತದೆಯೋ, ಬೆಳವಣಿಗೆಯಲ್ಲಿ ಎಲ್ಲೂ ನಿಲ್ಲದೆ ನಿರಂತರವಾಗಿ ಬೆಳೆಯುತ್ತಾ ಹೋಗುತ್ತದೆಯೋ, ಹಾಗೆ ನಾವೂ ಕೂಡ ಸಮಾಜದಲ್ಲಿ ಬೆಳೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಅದು ಎಲ್ಲಿ ತನಕ? ಮಣ್ಣಾಗುತ್ತಾ ನಮಗೆ ಮರಣ ಬಂದು ನಾವು ಮಣ್ಣಿಗೆ ಸೇರುವವರೆಗೆ, ಅಂದರೆ ನಮ್ಮ ತೋಟಗಾತಿ, ನಮ್ಮ ಯಜಮಾನ ಆ ಭಗವಂತ ಬಂದು ನಮ್ಮನ್ನು ಕರೆದುಕೊಂಡು ಹೋಗುವವರೆಗೆ ನಾವು ನಿರಂತರವಾಗಿ ಬೆಳವಣಿಗೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಆಗಲೇ ನಾವು ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಂದು ಮಗು ಬೆಳವಣಿಗೆ, ಪಕ್ವತೆ, ಮಾಗುವುದು, ಜ್ಞಾನ ಗಳಿಸುವುದು ಇದೇ ಆ ವ್ಯಕ್ತಿಯ ಪ್ರಮುಖವಾದಂತಹ ಗುರಿಯಾಗಬೇಕು, ಲಕ್ಷಣ ಆಗಬೇಕು. ಇಂತಹ ಅಂಶಗಳನ್ನು ಮೈಗೂಡಿಸಿಕೊಂಡೇ ಬೆಳೆಯುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಹೀಗಾಗಿ
ನಾವು ಮಣ್ಣಾಗುವವರೆಗೆ ನಮ್ಮ ಯಜಮಾನನಾದಂತಹ ಭಗವಂತ ಬಂದು ನಮ್ಮನ್ನು ಕರೆದುಕೊಂಡು ಹೋಗುವವರೆಗೆ ನಿರಂತರವಾಗಿ ನಾವು ಸಮಾಜವನ್ನು ಹಬ್ಬಿಕೊಂಡು ಸಮಾಜದಲ್ಲಿ ಎಲ್ಲರೊಂದಿಗೆ ಬೆರೆಯುತ್ತಾ ಸಮಾಜದ ಉದ್ದಗಲಕ್ಕೂ ಹರಡಿಕೊಳ್ಳುತ್ತಾ ನಾವು ಬೆಳವಣಿಗೆಯನ್ನು ಹೊಂದಬೇಕು. ಇದು ನಿಜವಾದ ಪಕ್ವತೆಯ ಒಂದು ಲಕ್ಷಣ ಎಂಬುದನ್ನು ಇಲ್ಲಿ ನಾವು ಗಮನಿಸಬಹುದು. ಕೊನೆಯದಾಗಿ ಹೀಗೆ ಹೇಳ್ತಾರೆ, ಬೆಲೆಯ ರಾಕೆಟ್ಟು ಯಾನ ಹೊರಡೆದಿರು ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಎಲಚಿಯಾಗು. ಇಲ್ಲಿ ಸೇಬು ಹಣ್ಣು ಮತ್ತು ಎಲಚಿ ಹಣ್ಣನ್ನ ಹೋಲಿಕೆ ಮಾಡಿ ಮಾತನಾಡ್ತಾರೆ. ಬೆಲೆಯ ರಾಕೆಟ್ಟು ಯಾನ ಹೊರಡೆದಿರು ಸೇಬು ಹಣ್ಣಿನ ಜೊತೆಗೆ. ಸೇಬು ಹಣ್ಣು ದುಬಾರಿಯಾದಂತಹ ಬೆಲೆ. ಹೇಗೆ ಮಾರುಕಟ್ಟೆಯಲ್ಲಿ ಸೇಬು ಹಣ್ಣು ಅತ್ಯಂತ ದುಬಾರಿಯಾದಂತಹ ಬೆಲೆಯನ್ನು ಒಳಗೊಂಡಿರುತ್ತದೆಯೋ ಹಾಗೆ ನೀನು ದುಬಾರಿಯಾಗಬೇಡ. ಏಕೆಂದರೆ ಸಾಮಾನ್ಯವಾದಂತಹ ವ್ಯಕ್ತಿಗಳು ಸೇಬು ಹಣ್ಣನ್ನು ಕೊಂಡುಕೊಳ್ಳುವುದು ತುಂಬಾ ಕಷ್ಟ. ಶ್ರೀಮಂತರು ಮಾತ್ರ ಆ ಹಣ್ಣನ್ನು ಹೆಚ್ಚಾಗಿ ಕೊಂಡುಕೊಳ್ತಾರೆ, ಅಥವಾ ಹಣದ ಒಂದು ಸುಸ್ಥಿತಿಯಲ್ಲಿರುವಂತಹ ವ್ಯಕ್ತಿಗಳು ಹೆಚ್ಚಾಗಿ ಅದನ್ನು ಕೊಂಡುಕೊಳ್ತಾರೆ. ಬಡವರಿಗೆ ಆ ಹಣ್ಣು ದಕ್ಕೋದಿಲ್ಲ. ನೀನು ಅಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಡ. ಎಲ್ಲರಿಗೂ ಸಮಾನವಾಗಿ ಸಿಗುವಂತಹ ಉತ್ತಮವಾದಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಬೇಕು. ಕೇವಲ ದೊಡ್ಡವರಿಗೆ, ಶ್ರೀಮಂತರಿಗೆ, ಹಣ ಇರುವವರಿಗೆ ಮಾತ್ರ ಸಿಗುವಂತಹ ವ್ಯಕ್ತಿಯಾಗಬೇಡ. ಅಂತವರ ಪ್ರೀತಿಯನ್ನು ಮಾತ್ರ ನೀನು ಗಳಿಸಬೇಡ. ಸಮಾಜದಲ್ಲಿ ಎಲ್ಲರ ಪ್ರೀತಿಯನ್ನು ಗಳಿಸುವಂತಾಗು. ಹಾಗಾಗಿ ಸೇಬು ಹಣ್ಣಿನಂತಹ ರಾಕೆಟ್ಟಿನಂತೆ ಅತ್ಯಂತ ದುಬಾರಿಯಾದಂತಹ ಬೆಲೆಯನ್ನು ನೀನು ಒಳಗೊಳ್ಳಬೇಡ. ಹಾಗಾದ್ರೆ ಏನಾಗಬೇಕು? ಎಲ್ಲರಿಗೂ ದಕ್ಕುವ ಎಲಚಿ ಹಣ್ಣು ಹಾಗೂ ಎಲಚಿ ಅಂದ್ರೆ ಬಾರೆಹಣ್ಣು ಅಥವಾ ಬೋರೆಹಣ್ಣು ಅಂತ ಹೇಳ್ತೀವಿ ನೋಡಿ. ಅದು ಎಲ್ಲರಿಗೂ ಸಿಗುವಂತಹ ಒಂದು ಹಣ್ಣು, ಕಡಿಮೆ ಬೆಲೆಗೆ ಸಿಗುವಂತಹ ಹಣ್ಣು, ಎಲ್ಲರೂ ಇಷ್ಟಪಡುವಂತಹ ಒಂದು ಹಣ್ಣು ಕೂಡ. ಹಾಗಾಗಿ ಸೇಬು ಹಣ್ಣಿನಂತಹ ಗುಣಗಳನ್ನು ನೀನು ಮೈಗೂಡಿಸಿಕೊಳ್ಳದೆ ಆ ಎಲಚಿ ಹಣ್ಣಿನಂತಹ ಗುಣಗಳನ್ನು ಎಲ್ಲರಿಗೂ ಅಗ್ಗವಾಗಿ ಸುಲಭವಾಗಿ ದೊರಕುವಂತಹ ಆ ಹಣ್ಣಿನಂತೆ ಗುಣಗಳನ್ನು ನೀನು ಮೈಗೂಡಿಸಿಕೊಳ್ಬೇಕು. ಹೀಗೆ ಹಲವಾರು ಹಣ್ಣುಗಳ ಬಗೆ ಬಗೆಯಾದಂತಹ ರುಚಿ, ಅವುಗಳ ಮಾಗುವಿಕೆ ಹಾಗೂ ಅವುಗಳ ಲಭ್ಯತೆ ಹಾಗೂ ಅವರ ಅಪರೂಪತೆಗಳನ್ನು ಕುರಿತು ಆ ವಿಚಾರಗಳನ್ನು ಮಗುವಿನ ವಿಕಸನಕ್ಕೆ ಹೋಲಿಕೆಯನ್ನು ಮಾಡಿ ಇಲ್ಲಿ ಕವಿ ಮಾತನಾಡ್ತಾರೆ. ಬಾಳೆಹಣ್ಣಿನಂತೆ ಬಾಗಬೇಕು, ಕಿತ್ತಳೆ ಹಣ್ಣು, ಮೋಸಂಬಿ ಹಣ್ಣು, ಮಾವಿನ ಹಣ್ಣಿನಂತೆ ಸಮಗಾತ್ರದ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು. ಚಕ್ಕೋತ ಹಣ್ಣಿನಂತೆ ಕೊಬ್ಬಬಾರದು, ನಿಂಬೆ ಹಣ್ಣಿನಂತೆ ಕುಗ್ಗಬಾರದು, ಅಂಜೂರದ ಹಣ್ಣಿನಂತೆ ಅಪರೂಪವಾಗಬೇಕು, ಕಲ್ಲಂಗಡಿ ಹಣ್ಣಿನಂತೆ ಎಲ್ಲರಿಗೂ ಸುಲಭವಾಗಿ ಸಿಗಬೇಕು. ಹಾಗೆ ಹನಿ ಹನಿ ರಸವನ್ನು ಒಳಗೊಂಡಿರುವಂತಹ ದಾಳಿಂಬೆ ಹಣ್ಣಿನ ಗುಣವನ್ನು ಮೈಗೂಡಿಸಿಕೊಳ್ಳಬೇಕು. ದ್ರಾಕ್ಷಿ ಬಳ್ಳಿಯ ಹಾಗೆ ಸಮಾಜದ ಉದ್ದಗಲಕ್ಕೂ ಹಬ್ಬಬೇಕು. ಸೇಬು ಹಣ್ಣಿನಂತಹ ದುಬಾರಿಯಾದ ಬೆಲೆಯನ್ನು ಒಳಗೊಳ್ಳದೆ ಎಲಚಿ ಹಣ್ಣಿನಂತಹ ಕಡಿಮೆ ಬೆಲೆಯ ಅಗ್ಗವಾಗಿ ಸಿಗುವ ಹಣ್ಣಿನ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು. ಹೀಗೆ ಹಣ್ಣುಗಳ ಹಲವಾರು ಗುಣಗಳನ್ನು ಹೇಳುತ್ತಲೇ ಅವುಗಳ ಬೆಳವಣಿಗೆ, ಅವುಗಳ ಮಾಗುವಿಕೆ, ಅವುಗಳ ಲಭ್ಯತೆ, ಅವುಗಳ ಅಪರೂಪತೆ, ಈ ಎಲ್ಲ ಅಂಶಗಳನ್ನು ಮಗುವಿನ ಬಾಲ್ಯದ ಬೆಳವಣಿಗೆಯ ಸಂದರ್ಭಗಳಿಗೆ ಹೋಲಿಕೆಯನ್ನು ಮಾಡಿ ಅಂತಹ ಹಣ್ಣುಗಳ ಗುಣಗಳನ್ನು ನೀನೂ ಸಹ ಮೈಗೂಡಿಸಿಕೊಂಡು ಸಮಾಜದಲ್ಲಿ ಉತ್ತಮವಾದಂತಹ ಪ್ರಜೆಯಾಗಿ ಬೆಳಿಬೇಕು ಅನ್ನುವ ಹಲವಾರು ಅಂಶಗಳನ್ನು ಈ ಕವಿತೆಯ ಮೂಲಕ ಕವಿ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಅವರು ಹೇಳುವಂಥದ್ದು, ಹಣ್ಣಿನಂಗಡಿಯಾಗು ನೀನು ಹಣ್ಣಿನ ಅಂಗಡಿಯಾಗಬೇಕು.
ಹಣ್ಣಿನ ಅಂಗಡಿಯಂತಹ ಹಣ್ಣಿನ ರೀತಿಯ ಗುಣಗಳನ್ನು ನೀನು ಮೈಗೂಡಿಸಿಕೊಳ್ಳಬೇಕು ಎಂಬ ಅಂಶವನ್ನ ಹೇಳುತ್ತಲೇ ಕೆಲವು ಅಂಶಗಳನ್ನು ಹೇಳ್ತಾನೆ. ನಿನ್ನ ಬೆಳವಣಿಗೆಯ ಸಂದರ್ಭದಲ್ಲಿ ಯಾವ ಕೆಟ್ಟ ಗುಣಗಳು ಕೂಡ ಲಾರಿಯ ಹಾಗೆ, ತುಂಟರೆಸೆಯುವ ಕಲ್ಲು, ಯಾರೋ ಮಾಡುವ ಕೀಟಲೆ, ಬೀಸುವ ಗಾಳಿ ಯಾವುದೂ ಸಹ ನಿನ್ನ ಬದುಕಿನಲ್ಲಿ ಕೆಟ್ಟದಾದ ಪರಿಣಾಮವನ್ನು ಉಂಟು ಮಾಡದಿರಲಿ ಎಂಬ ಹಲವಾರು ಅಂಶಗಳನ್ನು ಇಲ್ಲಿ ಚರ್ಚಿಸುವುದನ್ನು ನಾವು ಕಾಣಬಹುದು. ಹೀಗೆ ಮಗು ಮತ್ತು ಹಣ್ಣುಗಳು ಎಂಬ ಈ ಕವಿತೆಯಲ್ಲಿ ಹಣ್ಣುಗಳ ಬೇರೆ ಬೇರೆಯಾದಂತಹ ಬಗೆ ಬಗೆಯ ರುಚಿ, ಮಾಗುವಿಕೆ, ಲಭ್ಯತೆ, ಅಪರೂಪತೆಗಳ ಗುಣಗಳನ್ನು ಮಗುವಿನ ಬೆಳವಣಿಗೆಯ ಸಂದರ್ಭಕ್ಕೆ ಹೋಲಿಕೆಯನ್ನು ಮಾಡಿ ಮಾತನಾಡುವುದನ್ನು ಇಲ್ಲಿ ನೋಡಿದ್ದೇವೆ. ಈ ನೆಲೆಯಲ್ಲಿ, ಈ ನಿಟ್ಟಿನಲ್ಲಿ ಮಗುವಿನ ವ್ಯಕ್ತಿತ್ವ ನಿರ್ಮಾಣಗೊಳ್ಳಬೇಕು ಎಂಬ ಆಶಯವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಹಣ್ಣಿನ ಗುಣಗಳಂತೆ ಹಣ್ಣುಗಳು ಹೇಗೆ ಮಾಗುತ್ತವೆಯೋ, ರುಚಿಯಾಗಿರುತ್ತವೆಯೋ, ಅವು ಮತ್ತೊಬ್ಬರಿಗೆ ಹೇಗೆ ರುಚಿಯನ್ನು ಕೊಡುವಂತಹ ಗುಣಗಳನ್ನು ಒಳಗೊಂಡಿರುತ್ತವೆಯೋ, ಹಾಗೆ ನಾವು ಸಹ ಆ ಹಣ್ಣಿನ ಗುಣಗಳನ್ನು ಮೈಗೂಡಿಸಿಕೊಳ್ಬೇಕು. ಬಾಳಿ ಬದುಕಬೇಕಾದಂತಹ ಮಗು ಎಳೆ ವಯಸ್ಸಿನಲ್ಲಿ ಯಾವುದೇ ತೊಂದರೆಗಳಿಗೆ ಒಳಗಾಗದೆ ಉತ್ತಮವಾದ ಸಮಗಾತ್ರದ ಗುಣಗಳನ್ನು ಮೈಗೂಡಿಸಿಕೊಳ್ಬೇಕು. ಕಿತ್ತಳೆ, ಮೋಸಂಬಿ, ಮಾವಿನ ಹಣ್ಣಿನಂತೆ ಸಮಗಾತ್ರದ ಗುಣಗಳನ್ನು ಮೈಗೂಡಿಸಿಕೊಂಡು ಮಗು ಬೆಳೆಯಬೇಕು. ಅಪರೂಪ ವ್ಯಕ್ತಿತ್ವವಾಗಿ ಬೆಳೆದು ಮೆಚ್ಚುಗೆಯನ್ನು ಸಮಾಜದಲ್ಲಿ ಗಳಿಸಬೇಕು. ಉಪಕಾರಿಯಾಗಿ ಎಲ್ಲರಿಗೂ ದಕ್ಕುವ ಎಲಚಿ ಹಣ್ಣಿನಂತಹ ಗುಣಗಳನ್ನು ಮೈಗೂಡಿಸಿಕೊಂಡಂತಹ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕೆಂಬುದನ್ನು ಈ ಕವಿತೆಯಲ್ಲಿ ನಾವು ಕಾಣಬಹುದು. ಆಧುನಿಕ ಸರಕು ಮಾರುಕಟ್ಟೆಯ ನಡುವೆ ಮಗು ಹಣ್ಣಿನಂಗಡಿಯಂತೆ ಆಗಬೇಕು. ವ್ಯಾವಹಾರಿಕವಾದ ಜಗತ್ತಿನ ಮಧ್ಯದಲ್ಲಿ ನಾವು ಬದುಕುತ್ತಲೇ ಹಣ್ಣಿನಂಗಡಿಯಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಬೇಕು ಎಂಬ ಉದ್ದೇಶ ಇಲ್ಲಿ ಇರುವುದನ್ನು ನಾವು ಕಾಣಬಹುದು. ಮಕ್ಕಳು ಬೆಳವಣಿಗೆಯ ಸಂದರ್ಭದಲ್ಲಿ ವ್ಯಾಪಾರಿ ಸಂಸ್ಕೃತಿಯ ಗುಣಗಳನ್ನು ಮೈಗೂಡಿಸಿಕೊಳ್ಳದೆ ಜನಪರ ಹಾಗೂ ಸಮಾಜಮುಖಿ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಮಗು ಬೆಳವಣಿಗೆಯನ್ನು ಹೊಂದಬೇಕು. ಹೀಗೆ ಮಗು ಮತ್ತು ಹಣ್ಣುಗಳು ಎಂಬ ಈ ಕವಿತೆಯಲ್ಲಿ ಮಗುವಿನ ಬೆಳವಣಿಗೆಯ ಹಲವಾರು ಸಂದರ್ಭಗಳನ್ನು ಹೀಗೆ ಉದಾಹರಣೆಗಳ ಮೂಲಕ, ಹಣ್ಣುಗಳ ಗುಣಗಳಿಗೆ ಹೋಲಿಕೆಯನ್ನು ಮಾಡುವುದರ ಮೂಲಕ ನಮಗೆ ಇಲ್ಲಿ ಪರಿಚಯವನ್ನು ಮಾಡಿಕೊಡ್ತಾರೆ. ಇಲ್ಲಿಗೆ ಪದ್ಯ ಭಾಗವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ. Peace.